ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಡಿಯೋ ನೋಡೋದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮೋರ್ ವೀಡಿಯೋಸ್ ಬರ್ತಾನೆ ಇರುತ್ತೆ. ನನ್ನ ಬ್ಯೂಟಿಷಿಯನ್ ಸರ್ವಿಸಲ್ಲಿ ಇವಾಗ ಒಂದು ಮೇಕಪ್ ಮಾಡೋಕ್ಕೆ ಅಂತ ಹೋದರೆ ಯಾವ ಥರ ಇರುತ್ತೆ ಅನ್ನೋದು ಈ ಒಂದು ಫುಲ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ನೋಡ್ಬೋದು ನೀವು ಯಾವ ಥರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ನನ್ನ ವರ್ಕ್ನ ಯಾವ ಥರ ಸ್ಟಾರ್ಟ್ ಮಾಡ್ತೀನಿ, ಯಾವ ಥರ ಎಂಟ್ರಿ ಕೊಡ್ತೀನಿ, ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ಫುಲ್ ವಿಡಿಯೋ ಮಾಡಿದ್ದೀನಿ. ನೀವು ನೋಡ್ಬೋದು. ಹೋಗಿದ ತಕ್ಷಣ ನಾನು ಫಸ್ಟ್ ಐಬ್ರೋನ ಸ್ಟಾರ್ಟ್ ಮಾಡಿದೆ. ನಮ್ಮ ಕ್ಲೈಂಟ್ ಅವರು ತಾಯಿಗೆ ಐಬ್ರೋ ಬೇಕು ಅಂದರು. ಸೊ ಹಂಗಾಗಿ ಐಬ್ರೋ ಮಾಡಿದೆ. ನೋಡ್ದೆ ಆ ಬ್ಯೂಟಿಷಿಯನ್ ಕಲ್ತಿದ್ರೆ ಎಲ್ಲ ಥರ ಸರ್ವಿಸು ಅಲ್ಲಿ ಐಬ್ರೋ ಮಾಡಿಸ್ಕೋಬೋದು, ಅಲ್ಲಿ ಹೇರ್ ಕಟ್ ಮಾಡಿಸ್ಕೋಬೋದು, ಅಲ್ಲೇ ಮೇಕಪ್ಪು ಸಹ ಮಾಡಿಸ್ಕೋಬೋದು. ಸೊ ಹಂಗಾಗಿ ಬ್ಯೂಟಿಷಿಯನ್ಸ್ಗೆ ಒಪ್ಸಿದ್ರೆ ಮೇಕಪ್ಪು 100% ನಿಮಗೆ ಯಾವುದೇ ಪ್ರಾಬ್ಲಮ್ಮು ಇರೋಲ್ಲ. ಯಾಕೆ ಅಂತಂದರೆ ಬರೀ ಮೇಕಪ್ಪೇ ಅಂತಂದರೆ ತುಂಬ ಜನ ಐಬ್ರೋಸ್ ಮಾಡಿಸ್ಕೊಂಡಿರೋ ಇರೋರು ಇರ್ತಾರೆ. ಸೊ ಐಬ್ರೋಸು ಮಾಡಿಸ್ಕೊತಾರೆ, ಸ್ವಲ್ಪ ಜನ ಹೇರ್ ಕಟ್ಟು ಮಾಡಿಸ್ಕೊತಾರೆ. ಸೊ ಸ್ವಲ್ಪ ಜನ ಒಂದೊಂದು ರೀತಿಯಲ್ಲಿ ಮಾಡಿಸ್ಕೊತಾರೆ. ಅಪ್ಪರ್ ಲಿಪ್ ಮಾಡಿಸ್ಕೊತಾರೆ, ಫೇಸ್ ಥ್ರೆಡ್ಡಿಂಗ್ ಮಾಡಿಸ್ಕೊತಾರೆ, ತುಂಬ ಜನ ಮಾಡಿಸ್ಕೊತಾರೆ. ಬ್ಯೂಟಿಷಿಯನ್ಸ್ ಇದ್ದರೆ ಎಲ್ಲ ಥರ ಅವೈಲಬಲ್, ಒಂಥರ ಫುಲ್ ಪ್ಯಾಕೇಜ್ ಇದ್ದಂಗೆ. ನೀವು ನೋಡ್ಬೋದು. ಹೋಗಿದ ತಕ್ಷಣ ನಾನ್ ಬ್ರೈಡಲ್ ಮೇಕಪ್ ಲುಕ್ ಇದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು, ತುಂಬ ನ್ಯಾಚುರಲ್ ಆಗಿತ್ತು. ಈ ಒಂದು ಕ್ಲೈಂಟು ತುಂಬ ನ್ಯಾಚುರಲ್ ಆಗಬೇಕು ಅಂತ ಕೇಳಿದ್ರು. ಸೊ ಹಂಗಾಗಿ ಇದೂ ಅಷ್ಟೇ. ನೆಕ್ಸ್ಟ್ ಮೇಕಪ್ ಬಂದುಬಿಟ್ಟು ಇವರು ಅಷ್ಟೇ ತುಂಬ ನ್ಯಾಚುರಲ್ ಆಗಬೇಕು ಅಂದರು. ಈ ಕ್ಲೈಂಟ್ ಅಂತೂ ಸಿಕ್ಕಾಪಟ್ಟೆ ಸಾಫ್ಟ್. ಇದೂ ಅಷ್ಟೇ ಸಿಂಪಲ್ ಮೇಕಪ್ಪೇ, ಬಟ್ ಹೇರ್ ಸ್ಟೈಲ್ ಕೂಡ ಕರ್ಲ್ ಕೇಳಿದರು. ಸೊ ನಾನು ಅದೇ ಥರ ಮಾಡಿಕೊಟ್ಟಿದ್ದೀನಿ. ನಮ್ಮ ಕ್ಲೈಂಟ್ ಎಲ್ಲ ಹೆಂಗೆ ಅಂದರೆ ಸಿಕ್ಕಾಪಟ್ಟೆ ಸಿಂಪಲ್ಲು. ನನ್ನ ಪೇಜಲ್ಲಿ ಹೋಗಿ ನೋಡಿ, 100% ತುಂಬ ಜನ ಸಿಂಪಲ್ ಮೇಕಪ್ಸೇ. ನಾನು ನೋಡಿ ಸಿಂಪಲ್ ಮೇಕಪ್ಸ್ನೇ ಅವ್ರು ಬುಕ್ಕಿಂಗ್ ಮಾಡ್ಕೊತಾ ಇರೋದು. ಇದು ಹುಡುಗ ಅವ್ರ ತಾಯಿ. ಸೊ ಹುಡುಗ ಅವ್ರ ತಾಯಿ ಕೂಡ ತುಂಬ ಹೆಂಗಾಗಿ ಕಾಣಿಸ್ತಿದ್ರು. ಸೊ ಹಾಗೆ 4-5 ಹೇರ್ ಸ್ಟೈಲ್ ಸಹ ಮಾಡಿದೆ. ನೋಡ್ಬೋದು ಹೇರ್ ಸ್ಟೈಲ್ಸು ಕೂಡ ಎಲ್ಲ ಮೆಸ್ಸಿ ಬ್ರೈಡ್ ಹೇರ್ ಸ್ಟೈಲೇ ಮಾಡಿಸ್ಕೊಂಡಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮೆಸ್ಸಿ ಬ್ರೈಡ್ ಇವಾಗೆಲ್ಲರೂ ಟ್ರೆಂಡ್ ಆಗೋಗ್ಬಿಟ್ಟಿದೆ, ಎಲ್ಲರೂ ಸರ್ವಿಸ್ ತೊಗೊತಾ ಇದ್ದಾರೆ. ನೋಡ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ನ್ಯಾಚುರಲ್ ಅಂದರೆ ಸೂಪರಾಗಿರುತ್ತೆ. ಇದು ಬಂದುಬಿಟ್ಟು ಮಾರ್ನಿಂಗ್ ಮುಹೂರ್ತದ್ದೇ. ಸೊ ನೋಡಿ, ಒಂದು ಮೇಕಪ್ಗೆ ಹೋಗ್ಬೇಕಂದ್ರೆ ನಾವು ನಿದ್ದೆ ಎಷ್ಟು ಕೆಡ್ತೀವಿ ಅಂದರೆ ಸಿಕ್ಕಾಪಟ್ಟೆ ನಿದ್ದೆ ಕೆಡಬೇಕಾಗತ್ತೆ. ಸೊ ಬ್ಯೂಟಿಷಿಯನ್ ಫೀಲ್ಡ್ ಅಂದರೆ ಅದೇ ಥರ ಇರುತ್ತೆ. ಎಸ್ಟರ್ಡೇ ಬೇರೆ ಮಳೆ ಬಿದ್ದಿತ್ತು, ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು. ಮಾರ್ನಿಂಗ್ 5 o'clock ಗೆದ್ದು ಕೋಲಾರಿಂದ ಎಚ್ ಕ್ರಾಸ್ಗೆ ರೀಚ್ ಆಗ್ತಾ ಇದ್ದೆ ಬೆಳಗ್ಗೆ ಮುಹೂರ್ತಕ್ಕೆ. ಸೊ ಹೋಗಿದ ತಕ್ಷಣ ನಾನು ವರ್ಕ್ನ ಸ್ಟಾರ್ಟ್ ಮಾಡೇ ಬಿಟ್ಟೆ, ಲೇಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು. ಇದು ಬಂದು ಟ್ರೆಡಿಷ್ನಲ್ ಮೇಕಪ್ ಲುಕ್ಕು. ಸೊ ಸ್ಯಾರಿ ವೇರ್ ಥರ ಲಂಗ ದಾವಣಿ ಟೈಪು. ಅವರು ಅಷ್ಟೇ ತುಂಬ ನ್ಯಾಚುರಲ್ ಸಿಂಪಲ್ ಹೇಳಿದ್ನಲ್ಲ. ಸೊ ಟ್ರೆಡಿಷ್ನಲ್ ಸಿಂಪಲ್. ಸೊ ತುಂಬ ಜನ ಸಿಂಪಲ್ ಅಂದರೆ ಏನು ಅಂದ್ಕೊಂಡಿದ್ದಾರೆ, ಕಮ್ಮಿ ಮೇಕಪ್ಪು ಅಂತ ಅಂದ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಸಿಂಪಲ್ ವರ್ಕೆ ತುಂಬ ಕಷ್ಟ. ಹೆವಿ ಬೇಕಾದರೆ ಮಾಡಿಬಿಡ್ಬೋದು. ಬೇರೆ ಥರ ಮೇಕಪ್ಪು ಎಲ್ಲ ಏರ್ ಬ್ರಷ್ ಮೇಕಪ್ ಎಲ್ಲ ಪ್ರತಿಯೊಂದು HD ಎಲ್ಲ. ಸೊ ಈ ಸಿಂಪಲ್ ಮೇಕಪ್ ಮಾಡೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟ. ಹೇಳೋರು ಸಿಂಪಲ್ ತಾನೇ ಅಂತ ಹೇಳ್ಬೋದು, ಬಟ್ ಆ್ಯಕ್ಚುಲಿ ರಿಯಲಾಗಿ ಸಿಂಪಲ್ ತುಂಬ ಕಷ್ಟನೇ. ಯಾಕೆ ಅಂದರೆ ಅವ್ರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ನಾವು ಮೇಕಪ್ ಮಾಡಬೇಕಾಗತ್ತೆ. ಕಾಣಿಸೋ ಥರನೂ ಇರಬಾರ್ದು, ಬಟ್ ಸ್ಕಿನ್ಗೆ ಮ್ಯಾಚ್ ಆಗಬೇಕು. ಮೇಕಪ್ ಮಾಡಿರೋ ಥರನೂ ಇರಬೇಕು, ಕಾಣಿಸೋ ಥರನೂ ಇರಬಾರ್ದು. ಸೊ ಅದನ್ನು ಮ್ಯಾಚ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ತುಂಬ ಜನ ಸಿಂಪಲ್ ತಾನೇ ಅಂತಾರೆ. ಸೊ ಸಿಂಪಲ್ ಈಸ್ ನಾಟ್ ಈಸಿ. 15 ವರ್ಷದಿಂದ ಈ ಫೀಲ್ಡಲ್ಲಿದ್ದೀನಿ ನಾನು. 15 ವರ್ಷದಿಂದ ಇದೇ ಮೇಕಪ್ಸ್ನೇ ಎಲ್ಲರೂ ತುಂಬ ಜನ ಇಷ್ಟಪಟ್ಟು ಲೈಕ್ ಮಾಡಿ ಮಾಡಿಸ್ಕೊತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಫುಲ್ ವಿಡಿಯೋ ನೋಡಿದ್ದಕ್ಕೆ.